ಮಹಾಭಾರತ ಕಾವ್ಯದ ಕುರಿತು ಇಂದಿಗೂ ಜನರಿಗೆ ತಿಳಿಯದ ರಹಸ್ಯಗಳು ಸಾಕಷ್ಟಿವೆ. ಅವುಗಳಲ್ಲಿ ಶ್ರೀಕೃಷ್ಣನ ಮರಣ ವೃತ್ತಾಂತವೂ ಒಂದು. ಸಮುದ್ರದ ದೊಡ್ಡ ಅಲೆಯೊಂದು ದ್ವಾರಕವನ್ನ ಅಪ್ಪಳಿಸಿ ಸಂಪೂರ್ಣ ನಗರವೇ ಜಲಾವೃತವಾಗುವಂತೆ ಮಾಡಿತು. ಜೀವನದ ಭರವಸೆಗಳನ್ನು ಕಳೆದುಕೊಂಡ ಶ್ರೀಕೃಷ್ಣನು ಕಾಡಿಗೆ ತೆರಳಿ ಅಲ್ಲಿ ಧ್ಯಾನಕ್ಕೆಂದು ಕುಳಿತುಕೊಳ್ಳುತ್ತಾನೆ. ಅದೇ ಸಮಯದಲ್ಲಿ ಒಬ್ಬ ಬೇಟೆಗಾರನು ಕೃಷ್ಣನ ಪಾದವನ್ನ ಜಿಂಕೆಯೆಂದು ತಪ್ಪಾಗಿ ಭಾವಿಸಿ ಕೃಷ್ಣನನ್ನ ತನ್ನ ಬಾಣದಿಂದ ಹೊಡೆಯುತ್ತಾನೆ. ಇದರಿಂದ ಕೃಷ್ಣನು ಧ್ಯಾನದಿಂದ ನೆಲಕ್ಕುರುಳಿದನು. ನಂತರ ಬೇಟೆಗಾರನು ಬಂದು ನೋಡಿದಾಗ ಅದು ಜಿಂಕೆಯಾಗಿರಲಿಲ್ಲ, ಬದಲಾಗಿ ಭಗವಾನ್ ಶ್ರೀಕೃಷ್ಣನು ಎಂದು ತಿಳಿಯುತ್ತಾನೆ. ತಕ್ಷಣವೇ ಆತ ಕೃಷ್ಣನಲ್ಲಿ ಕ್ಷಮೆಯನ್ನ ಯಾಚಿಸುತ್ತಾನೆ. ಆದರೆ ಕೃಷ್ಣ ಯಾವುದೇ ಬೇಸರವಿಲ್ಲದೆ ಆತನನ್ನ ಕ್ಷಮಿಸುತ್ತಾನೆ. ನಂತರ ಅದೇ ಸ್ಥಳದಲ್ಲಿ ಶ್ರೀಕೃಷ್ಣನ ಆತ್ಮವು ದೇಹವನ್ನ ತೊರೆದು ಸ್ವರ್ಗವನ್ನ ಸೇರುತ್ತದೆ. ಮೊದಲನೇ ಶಾಪ ಗಾಂಧಾರಿಯದು. ಕುರುಕ್ಷೇತ್ರ ಯುದ್ಧದ ನಂತರ ತನ್ನ 100 ಮಕ್ಕಳನ್ನ ಕಳೆದುಕೊಂಡು ಗಾಂಧಾರಿಯು ಚಿಂತೆಗೆ ಒಳಗಾಗುತ್ತಾಳೆ. ಅವರ ಸಾವನ್ನ ನೆನೆದು ದುಃಖಿಸುತ್ತಿರುತ್ತಾಳೆ. ಅದೇ ಸಮಯದಲ್ಲಿ ಶ್ರೀಕೃಷ್ಣ ಹಾಗೂ ಪಾಂಡವರು ಇವಳ ಅರಮನೆಗೆ ಬರುತ್ತಾರೆ. ತನ್ನ ಪುತ್ರರ ಸಾವಿಗೆ ಕಾರಣರಾದವರ ಪಾಂಡವರನ್ನ ನೋಡಿ ಗಾಂಧಾರಿಯ ಕ್ರೋಧ ಹೆಚ್ಚುತ್ತದೆ. ಆಗ ಕೃಷ್ಣನು ಇವಳನ್ನು ಸಂತೈಸಲು ಮುಂದಾದಾಗ, ನನ್ನ 100 ಮಕ್ಕಳು ಸಾಯುತ್ತಿರುವಾಗ ಭಗವಾನ್ ಶ್ರೀಕೃಷ್ಣನಾದ ನೀವಾದರೂ ಈ ಯುದ್ಧವನ್ನ ತಪ್ಪಿಸಬಹುದಿತ್ತಲ್ಲವೇ, ನನ್ನ ಮಕ್ಕಳನ್ನ ರಕ್ಷಿಸಬಹುದಿತ್ತಲ್ಲವೇ ಎಂದು ಕೋಪದಿಂದ ಪ್ರಶ್ನಿಸುತ್ತಾಳೆ. ಇದಕ್ಕೆ ಕೃಷ್ಣನು ಮುಗುಳ್ನಗೆ ಬೀರುತ್ತಾನೆ. ಗಾಂಧಾರಿಯು ಕೃಷ್ಣನನ್ನ ಶಪಿಸುವುದರ ಮೂಲಕ ತನ್ನ ಕೋಪವನ್ನ ಹೊರಹಾಕುತ್ತಾಳೆ. ಇಷ್ಟು ವರ್ಷಗಳ ಕಾಲ ನಾನು ಶಿವನನ್ನ ಪೂಜಿಸಿದ್ದು, ಶಿವನ ಮೇಲಿರುವ ನನ್ನ ಭಕ್ತಿ ನಿಜವೇ ಆಗಿದ್ದರೆ ಇಂದಿನಿಂದ 36 ವರ್ಷದೊಳಗೆ ನೀವು ಸಾಯಬೇಕು. ನೀವು ಕುರು ಸಹೋದರು ಒಬ್ಬರನ್ನೊಬ್ಬರು ಕೊಲ್ಲುವಂತೆ ಮಾಡಿದಂತೆಯೇ ದ್ವಾರಕವು ಪ್ರವಾಹಕ್ಕೆ ತುತ್ತಾಗಲಿ. ನಿಮ್ಮ ಯಾದವ ಬಂಧುಗಳೆಲ್ಲರೂ ಒಬ್ಬರನ್ನೊಬ್ಬರು ಕೊಲ್ಲುವ ಮೂಲಕ ನಿಮ್ಮ 2 ವಂಶವು ನಿರ್ಮಾಣವಾಗಲಿ. ಯಾದವ ವಂಶದವರನ್ನ ಬೇರಾವ ವಂಶದವರಿಗೂ ಕೊಲ್ಲಲು ಸಾಧ್ಯವಾಗದ ಕಾರಣ ಪರಸ್ಪರ ಅವರೊಳಗೆ ಕಲಹಗಳುಂಟಾಗಿ ಒಬ್ಬರನ್ನೊಬ್ಬರು ಹೊಡೆದು ಸಾಯಿಸುವಂತಾಗಲಿ ಎಂದು ಆಕೆ ಶಾಪವನ್ನ ನೀಡಿದ್ದಳು. ಕಣ್ಣೀರನ್ನ ಸುರಿಸುತ್ತಾ ಅವರ ಮೇಲಿನ ಕೋಪವನ್ನ ಹೊರಹಾಕಿ ಮೊಣಕಾಲೂರಿ ಕೂರುತ್ತಾಳೆ. ಕೃಷ್ಣನ ಮಂದಹಾಸದಲ್ಲಿ ಯಾವುದೇ ವ್ಯತ್ಯಾಸವಿರಲಿಲ್ಲ. ಅವಳನ್ನ ಮೇಲಕ್ಕೆತ್ತಿ, ಮಾತೆ, ನಿಮ್ಮ ಶಾಪವು ನಿಜವಾಗಲಿ. ಇದು ಕೇವಲ ನಿಮ್ಮ ನಿಜವಾದ ಭಕ್ತಿಯಿಂದ ಮಾತ್ರವಲ್ಲ, ಮುಂದೆ ಬದಲಾಗುವ ಕಾಲದ ಪರಿಣಾಮದಿಂದಲೂ ಆಗುತ್ತೆ ಎಂದು ಹೇಳಿ ಹೊರಟು ಹೋಗುತ್ತಾರೆ. ಎರಡನೆಯದು ಕೃಷ್ಣನ ಮಗ ಸಾಂಬನ ಮೇಲೆ ಋಷಿಗಳ ಶಾಪ. ಅಷ್ಟರಲ್ಲಿ ಗಾಂಧಾರಿಯ ಶಾಪ ರೂಪ ಪಡೆಯತೊಡಗಿತ್ತು. ಯಾದವರು ದ್ವಾರಕೆಯಲ್ಲಿ ತಾವು ಕಲಿತ ಶಿಸ್ತು, ನೈತಿಕತೆ ಮತ್ತು ನಮ್ರತೆಯ ಮಹತ್ವವನ್ನ ಮರೆತು ಬಿಟ್ಟಿದ್ದರು. ಒಮ್ಮೆ ವಿಶ್ವಾಮಿತ್ರ, ದೂರ್ವಾಸ, ವಸಿಷ್ಠ, ನಾರದ ಮುಂತಾದ ಮಹಾನ್ ಋಷಿಗಳು ತೀರ್ಥಯಾತ್ರೆಗೆ ತೆರಳಿದ್ದರು. ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿದ ನಂತರ ಅವರು ಶ್ರೀಕೃಷ್ಣ ಮತ್ತು ಬಲರಾಮರನ್ನ ಭೇಟಿ ಮಾಡಲು ದ್ವಾರಕೆಗೆ ಬಂದಿದ್ದರು. ಅಲ್ಲಿನ ಯಾದವರು ತಮ್ಮ ಸಂಸ್ಕೃತಿ ಮತ್ತು ಶಿಸ್ತಿನ ಪ್ರಜ್ಞೆಯನ್ನ ಕಳೆದುಕೊಂಡು ಗೂಂಡಾಗಿರಿ ಮಾಡಿಕೊಂಡಿದ್ದರು. ಮಹಾನ್ ಋಷಿಗಳನ್ನು ನೋಡಿದ ಯಾದವ ಹುಡುಗರ ಗುಂಪು ಅವರ ಶಕ್ತಿಯನ್ನ ಪರೀಕ್ಷಿಸಲು ಅವರ ಮೇಲೆ ತಮಾಷೆ ಮಾಡಲು ನಿರ್ಧರಿಸಿದರು. ಕೃಷ್ಣ ಮತ್ತು ಜಾಂಬವತಿಯ ಮಗನಾದ ಸಾಂಬನನ್ನ ಗರ್ಭಿಣಿ ಮಹಿಳೆಯಂತೆ ವೇಷ ಧರಿಸಿ ಹೊಟ್ಟೆಗೆ ಅನೇಕ ವಸ್ತ್ರಗಳನ್ನ ಕಟ್ಟಿ ಋಷಿಗಳ ಬಳಿ ಬರುತ್ತಾರೆ. ಆ ಹೆಂಗಸಿಗೆ ಜನಿಸುವುದು ಗಂಡು ಅಥವಾ ಹೆಣ್ಣು ಮಗುವ ಎಂದು ಊಹಿಸಲು ಋಷಿಗಳನ್ನ ಕೇಳುತ್ತಾರೆ. ಮುನಿಗಳು ತಮ್ಮ ದಿವ್ಯ ದರ್ಶನದಿಂದ ಸತ್ಯವನ್ನ ಅರಿತು ರೋಷಗೊಳ್ಳುತ್ತಾರೆ. ಕೋಪದಿಂದ ಋಷಿಗಳು, ವೇಷಧಾರಿ ಹುಡುಗನು ಕಬ್ಬಿಣದ ಮುದ್ದೆಗೆ ಜನ್ಮ ನೀಡುತ್ತಾನೆ, ಅದು ಇಡೀ ಯಾದವ ಜನಾಂಗವನ್ನೇ ನಾಶ ಮಾಡುತ್ತದೆ ಎಂದು ಶಾಪ ನೀಡುತ್ತಾರೆ. ಯಾದವರು ಕ್ಷಮೆಯಾಚಿಸಲು ಸಹ ಅಹಂಕಾರವನ್ನ ತೋರಿದರು. ವಿವೇಕವೆಲ್ಲ ಕಳೆದು ಹೋದವರ ಮಾತಿನಂತೆ ಶಾಪವನ್ನ ಅಪಹಾಸ್ಯ ಮಾಡುತ್ತಾ ಸ್ಥಳದಿಂದ ನಿರ್ಗಮಿಸಿದರು. ಆದರೆ ಮರುದಿನ ಬೆಳಿಗ್ಗೆ ವಿಷಯಗಳು ತುಂಬಾ ವಿಭಿನ್ನವಾಗಿದ್ದವು. ಸಾಂಬನಿಗೆ ಹೆರಿಗೆ ನೋವು ಕಾಣಿಸಿಕೊಂಡಿತು ಮತ್ತು ಶೀಘ್ರದಲ್ಲೇ ಅವನ ಒಳಗಿನಿಂದ ಒಂದು ಗದೆಯನ್ನ ವಿತರಿಸಲಾಯಿತು. ಯಾದವರು ಈಗ ಭಯಭೀತರಾದರು. ಅವರು ತಕ್ಷಣವೇ ಗದೆಯೊಂದಿಗೆ ಅಕ್ರೂರ ಮತ್ತು ಉಗ್ರಸೇನರ ಬಳಿಗೆ ಸ್ವತಃ ಕೃಷ್ಣನ ಸಮ್ಮುಖದಲ್ಲಿ ಧಾವಿಸಿದರು. ನಡೆದ ಘಟನೆಗಳನ್ನೆಲ್ಲ ವಿವರಿಸಿದರು. ಅಕ್ರೂರನು ತಕ್ಷಣವೇ ಗದೆಯನ್ನ ನುಣ್ಣಗೆ ಪುಡಿ ಮಾಡಿ ಸಮುದ್ರಕ್ಕೆ ಎಸೆಯಲು ಆದೇಶಿಸಿದನು. ಯಾದವರು ತಲೆದೂಗಿ ಹಿಮ್ಮೆಟ್ಟಿದರು. ಗಟ್ಟಿಯಾದ ಚೂಪಾದ ತ್ರಿಕೋನ ತುಂಡನ್ನು ಹೊರತುಪಡಿಸಿ ಮಿಕ್ಕ ಎಲ್ಲಾ ತುಂಡುಗಳನ್ನ ನುಣ್ಣಗೆ ಪುಡಿ ಮಾಡಿದ್ದರು. ಎರಡನ್ನೂ ಸಮುದ್ರಕ್ಕೆ ಎಸೆದು ಬಿಟ್ಟರು. ಸಮಯ ಉರುಳಿದ ಹಾಗೆ ತ್ರಿಕೋನ ತುಂಡನ್ನ ಮೀನು ನುಂಗಿತು. ಆ ಮೀನು ಬೇಟೆಗಾರನಿಗೆ ಸಿಕ್ಕಿ ಮೀನಿನ ಕರುಳಿನಲ್ಲಿ ಸಿಕ್ಕ ತುಂಡನ್ನ ವಿಷಕಾರಿ ಬಾಣವನ್ನ ತಯಾರಿಸಲು ಬಳಸಿದ. ಮತ್ತೊಂದೆಡೆ ಪುಡಿಯು ಮರಳಿ ದಡಕ್ಕೆ ಸೇರಿತು. ದ್ವಾರಕಾದ ಕರಾವಳಿಯಲ್ಲಿ ಸಂಗ್ರಹವಾಯಿತು. ನಂತರ ಅದು ಸಮೃದ್ಧವಾದ ಹುಲ್ಲಿನಂತೆ ಬೆಳೆಯಿತು. ಇಡೀ ದ್ವಾರಕ ಸಾಮ್ರಾಜ್ಯದಲ್ಲಿ ಮದ್ಯಪಾನವನ್ನ ನಿಷೇಧಿಸಲಾಗಿತ್ತು. ಆದಾಗ್ಯೂ 36 ವರ್ಷಗಳ ಮಹಾಭಾರತ ಯುದ್ಧದ ನಂತರ ದ್ವಾರಕಾ ನಗರದಲ್ಲಿ ಸಾಕಷ್ಟು ಶಕುನಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸಿದವು. ಸುದರ್ಶನ ಚಕ್ರ, ಪಾಂಚಜನ್ಯ ಶಂಖ,
ಶ್ರೀಕೃಷ್ಣನ ರಥ ಮತ್ತು ಬಲರಾಮನ ನೇಗಿಲು ಆಯುಧ ಭೂಮಿಯಿಂದ ಕಣ್ಮರೆಯಾಯಿತು. ಒಂದು ದಿನ ಯಾದವರು ಸಮುದ್ರ ತೀರದಲ್ಲಿ ಮದ್ಯವನ್ನು ಸೇವಿಸುತ್ತಾ ಅವರ ಪ್ರಜ್ಞೆಯನ್ನ ಸಂಪೂರ್ಣವಾಗಿ ಕಳೆದುಕೊಂಡರು. ಕುಡಿದ ಮತ್ತಿನಲ್ಲಿ ಮಾತಿಗೆ ಮಾತು ಸೇರಿ ಒಬ್ಬರನ್ನೊಬ್ಬರು ಕೊಲ್ಲಲು ಪ್ರಾರಂಭಿಸುತ್ತಾರೆ. ಸಮುದ್ರ ತೀರಕ್ಕೆ ಬಂದಿದ್ದರಿಂದ ಅವರೊಂದಿಗೆ ಯಾವುದೇ ಆಯುಧವಿರಲಿಲ್ಲ. ಸಮುದ್ರ ತೀರದಲ್ಲಿ ಹೇರಳವಾಗಿ ಬೆಳೆದ ಹುಲ್ಲನ್ನು ಎತ್ತಿಕೊಂಡು ಪರಸ್ಪರ ಹೊಡೆದುಕೊಳ್ಳುತ್ತಾರೆ. ಸಾಂಬಾಗಿ ಹುಟ್ಟಿದ ಕಬ್ಬಿಣದ ಉಂಡೆಯೇ ಆ ಹುಲ್ಲು. ಪ್ರತಿಯೊಂದು ಹುಲ್ಲುಕಟ್ಟಿಯು ಗದೆಯಾಗಿ ಮಾರ್ಪಟ್ಟು ಯಾದವರ ಮೇಲೆ ಅಪ್ಪಳಿಸಿ ತಕ್ಷಣವೇ ಅವರನ್ನ ಕೊಂದಿತು. ಯಾದವರು ತಮ್ಮ ಸ್ವಂತ ಕುಲದ ಸದಸ್ಯರನ್ನ ಒಬ್ಬರನ್ನೊಬ್ಬರು ಸಾಯಿಸುತ್ತಾರೆ. ಕೃಷ್ಣ, ಬಲರಾಮ, ಕೃಷ್ಣನ ಸಾರಥಿ ದಾರುಕ ಮತ್ತು ಬಬ್ರುವನ್ನು ಹೊರತುಪಡಿಸಿ ಯಾದವರೆಲ್ಲರೂ ಸಾಯುತ್ತಾರೆ. ಬಲರಾಮ ಮರದ ಕೆಳಗೆ ಆಳವಾದ ಧ್ಯಾನದಲ್ಲಿರುತ್ತಾನೆ. ಕೃಷ್ಣನು ತನ್ನ ಸಹೋದರನನ್ನ ಹುಡುಕಿಕೊಂಡು ಹೋಗುತ್ತಾನೆ. ಬಲರಾಮನ ಮುಖದಿಂದ ಉದ್ದವಾದ ಸರ್ಪವೊಂದು ಹೊರಬಂದಿತು. ಬಲರಾಮನ ಪಾರ್ಥಿವ ಶರೀರದ ನಿರ್ಗಮನವಾಗುತ್ತಿತ್ತು. ತನ್ನ ಅವತಾರವನ್ನ ಕೊನೆಗೊಳಿಸುವುದನ್ನ ಕೃಷ್ಣನು ನೋಡುತ್ತಿದ್ದಂತೆ ಬಲರಾಮನು ಇಹಲೋಕವನ್ನ ತೊರೆದು ತನ್ನ ಮೂಲ ನಿವಾಸಕ್ಕೆ ಹಿಂದಿರುಗುವ ಸಮಯ ಬಂದಿದೆ ಎಂದು ಕೃಷ್ಣನು ಅರಿತುಕೊಂಡನು. ಕೃಷ್ಣನು ಮರದ ಕೆಳಗೆ ಮಲಗಿ ಯೋಗ ಸಮಾಧಿಗೆ ಹೋದನು. ಆ ಸಮಯದಲ್ಲಿ ಜರ ಎಂಬ ಬೇಟೆಗಾರನು ಆ ಕಾಡನ್ನ ಪ್ರವೇಶಿಸಿದನು. ಕೃಷ್ಣನ ಚಲಿಸುವ ಪಾದವನ್ನ ಸುಪ್ತ ಜಿಂಕೆ ಎಂದು ತಪ್ಪಾಗಿ ಗ್ರಹಿಸುತ್ತಾನೆ. ಆದ್ದರಿಂದ ಅವನು ಕೃಷ್ಣನ ಪಾದಗಳಿಗೆ ಚುಚ್ಚುವ ಮಾರಣಾಂತಿಕ ಬಾಣದಿಂದ ಹೊಡೆಯುತ್ತಾನೆ. ಬೇಟೆಗಾರ ಕೃಷ್ಣನನ್ನ ತಲುಪಿದ ತಕ್ಷಣ ತನ್ನ ತಪ್ಪನ್ನ ಅರಿತು ಸ್ವಾಮಿಯನ್ನ ಕ್ಷಮೆಗಾಗಿ ಬೇಡಿಕೊಳ್ಳುತ್ತಾನೆ. ಶ್ರೀಕೃಷ್ಣನು ಅವನಿಗೆ ಸಾಂತ್ವನ ಹೇಳಿ ಅವನ ಸಾವು ಹೇಗೆ ಅನಿವಾರ್ಯವಾಗಿದೆ ಎಂದು ಹೇಳುತ್ತಾನೆ. ಶ್ರೀಕೃಷ್ಣನು ಮರ್ತ್ಯಲೋಕವನ್ನ ತೊರೆದನು ಮತ್ತು ಭಗವಾನ್ ಶ್ರೀಕೃಷ್ಣನು ಮರಣ ಹೊಂದಿದ ಸಮಯವನ್ನ ಕಲಿಯುಗದ ಆರಂಭವೆಂದು ಪರಿಗಣಿಸಲಾಗಿದೆ.